ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ನಾಮಫಲಕ ಪುನರ್ ಅನಾವರಣ. 25 ವರ್ಷದ ನಂತರ ಮತ್ತೆ ನಾಮಫಲಕ ಅನಾವರಣ ಮಾಡಿದ್ದೇವೆಂದ ಮಾಜಿ ಶಾಸಕ ಸ್ವಾಮಿರಾವ್. 1951ರಲ್ಲಿ ಲೋಹಿಯಾ ಗೇಣಿ ಹೋರಾಟಕ್ಕೆ ಬಂದಾಗ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದರು ಎಂದ ಕಬಸೆ ಅಶೋಕ್ ಮೂರ್ತಿ. ತಾಳಗುಪ್ಪದಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವ, ಗಮನ ಸೆಳೆದ ಪುಟ್ಟ ಮಕ್ಕಳ ಮಾತು. ಅಕ್ಷಯ ಸಾಗರದ ಬೆಳ್ಳಿ ಭವನ ಲೋಕಾರ್ಪಣೆಯಲ್ಲಿ ಜನಮೆಚ್ಚಿದ ಕಾಮಿಡಿ ಶೋ ಮತ್ತಿತರೆ ಸಾಂಸ್ಕೃತಿಕ ವೈಭವ. ಈಗ ಸುದ್ದಿಯ ವಿವರ. ಸಾಗರದ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ವೃತ್ತದ ಬಳಿ ಸೋಮವಾರ ರೈತ ಸಂಘ, ವಿವಿಧ ಸಂಘಟನೆ, ನಿವೃತ್ತ ನೌಕರರ ಸಂಘದ ಪ್ರಮುಖರು, ಹೋರಾಟಗಾರರು ಡಾಕ್ಟರ್ ರಾಮ ಮನೋಹರ ಲೋಹಿಯಾ ರೈಲ್ವೆ ನಿಲ್ದಾಣ ಎಂಬ ನಾಮಫಲಕವನ್ನು ಲೋಕಾರ್ಪಣೆಗೊಳಿಸಿದರು. ನಾಮಫಲಕ ಲೋಕಾರ್ಪಣೆ ಮಾಡಿ ಮಾತನಾಡಿದ ಮಾಜಿ ಶಾಸಕ ಬಿ ಸ್ವಾಮಿರಾವ್, 25 ವರ್ಷದ ಮೇಲೆ ನಾವು ಮತ್ತೆ ಈ ಹೋರಾಟನ ನಾವು ಪುನರಾವರ್ಣನೆ ಮಾಡಿದ್ದೀವಿ. ಇದೊಂದು ದುರಂತ ಅಂತ ಹೇಳ್ಬೋದು, ಮತ್ತು ಇದೊಂದು ಸಂತೋಷದ ಕೆಲಸ ಕೂಡ ಹೌದು. ಯಾಕೆಂದರೆ ಲೋಹಿಯಾರ್ ಅವರು ಇಲ್ಲಿ ಬಂದಾಗ ನಾವಿನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ವಿ, ನಾನು ಮತ್ತು ಕಾಗೋಡು ತಿಮ್ಮಪ್ಪನವರು. ಆದರೆ ಆ ಹೋರಾಟದಲ್ಲಿ ನಾವ್ಯಾರೂ ಭಾಗವಹಿಸಲಿಲ್ಲ. ಆದರೆ ಲೋಹಿಯಾರ್ ಅವರು ಬಂದಿದ್ದ ಪರಿಣಾಮವಾಗಿ ಈ ರಾಜ್ಯದಲ್ಲಿ ಸುಧಾರಣೆ ಬಂತು. ಇವತ್ತು ಎಲ್ಲ ರೈತರು ಜಮೀನ್ದಾರರಾಗಿದ್ದಾರೆ. ಇವತ್ತು ಜಮೀನ್ದಾರರಾಗೋದ್ರ ಜೊತೆಗೆ ಎಲ್ಲರ ಮೈಯಲ್ಲೂ ರೈತರ ಮೈಯಲ್ಲಿ ರಕ್ತ ಹರಿತಾ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಈ ಹೋರಾಟಕ್ಕಾಗಿ ದೆಹಲಿಯಿಂದ ಬಂದಿರ್ತಕ್ಕಂಥ ರಾಮನವರವರು ಇಲ್ಲಿಗೆ ಕಾಗೋಡಿಗೆ ಬಂದಾಗ ಅವರು ಇದೇ ರೈಲ್ವೆ ಸ್ಟೇಷನ್ನಲ್ಲಿ ಅರೆಸ್ಟ್ ಆಗಿದ್ದರು. ಮತ್ತು ಇಲ್ಲೇ ಅವ್ರನ್ನ ರಿಲೀಸು ಕೂಡ ಮಾಡಿದರು. ಅವರು ನಮಗಿಂತ ಭಾಳ ಮುಂದುವರೆದವರು. ಅವರು ಇದರಲ್ಲಿ ಒಂದು ಕಾನೂನು ರೀತಿಯಿಂದ ಇದರಲ್ಲಿ ಕಾಗೋಡು ಹೋರಾಟದಲ್ಲಿ ಅಲ್ಲಿಂದನೇ ಅವ್ರು ಕೋರ್ಟಿಂದನೇ ಇಲ್ಲೇ ರಿಲೀಸ್ ಕೂಡ ಆಗಿದ್ದರು. ಇಲ್ಲೇ ರಿಲೀಸ್ ಆಗಿದ್ದರು. ಅವ್ರ ಹೆಸರನ್ನ ನಾವು ಕಾಯಮಾಗಿ ಉಳಿಸ್ಬೇಕು. ಹಿಂದೆ ಪುಣ್ಯಾತ್ಮರು ಕಾಗೋಡು ಗಣಪತಿಯಪ್ಪನವರು ಇಲ್ಲಿ ಬೋರ್ಡ್ ಹಾಕಿದ್ರು. ಇವತ್ತು ನಮಗೆ ನಿಮ್ಮೆಲ್ಲರ ಸಾಕಾದ್ರಿಂದ ನೀವೆಲ್ಲ ಹೇಳಿದ್ರಿಂದ ನಾವು ಕೂಡ ಹಾಕ್ತಾ ಇದ್ದೀವಿ. ಮತ್ತು ಕಾನೂನು ರೀತಿಯಿಂದ ಇದೆಲ್ಲ ಸರಿಯಿಲ್ಲ. ಈಗಾಗಲೇ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಒಂದು ಕೇಂದ್ರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೂಡ ತಯಾರು ಮಾಡಿದ್ದಾರೆ. ಅದರ ಪತ್ರದ ದಾಖಲೆಯನ್ನು ಕೂಡ ನಾವು ಇವತ್ತು ಇಟ್ಕೊಂಡಿದ್ದೀವಿ. ನಾಳೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳನ್ನ, ಸಾಧ್ಯವಾದರೆ ರೈಲ್ವೆ ಮಂತ್ರಿ ಸೋಮಣ್ಣವ್ರನ್ನ ಕಂಡು ಇದನ್ನು ಆರ್ಡರ್ ಮಾಡಿಸ್ತೇವೆ. ಮಾಡಿಸೋ ತನಕ ನಾವು ಸುಮ್ಮನೆ ಇರೋದಿಲ್ಲ, ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ. ಈ ಸಂದರ್ಭದಲ್ಲಿ ಮಾತನಾಡಿದ ಕಬಸೆ ಅಶೋಕ್ ಮೂರ್ತಿ, ಹೋರಾಟಕ್ಕೆ ಬಂದಾಗ, ಕಾಗೋಡು ಹೋರಾಟಕ್ಕೆ ಬಂದಾಗ ಅರೆಸ್ಟ್ ಆಗಿದ್ರು. ಆ ನೆನಪಿಗಾಗಿ ಈ ರೈಲ್ವೆ ಸ್ಟೇಷನ್ಗೆ ಅವ್ರ ಹೆಸರನ್ನೇ ಇಡಬೇಕು ಅಂತೇಳಿ 2000ನೇ ಇಸ್ವಿಯಲ್ಲಿ ಗಣಪತಿಯಪ್ಪನವರ ನೇತೃತ್ವದಲ್ಲಿ ಪ್ರಫುಲ್ಲ ಮಧುಕರ್ ಅವರ ಅಮೃತಾಸ್ತ್ರದಿಂದ ಈ ಒಂದು ಬೋರ್ಡನ್ನು ಅನಾವರಣ ಮಾಡಿದ್ವಿ. 24 ವರ್ಷ ಆಗಿದೆ. ಅದ್ರ ಬಗ್ಗೆ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟಿಂದ ಸಾಕಷ್ಟು ಪ್ರೋಸೆಸ್ಗಳು ನಡೆದಿದೆ. ಅದ್ವಾನಿ ಅವರು ಸಹ ಅವಾಗ ಗೃಹ ಮಂತ್ರಿ ಆಗಿದ್ದಾಗ ಅವರೇ ಸಹ ಲೆಟರ್ ಬರೆದು ಹೆಸರನ್ನು ಬದಲಾವಣೆ ಮಾಡಿ, ಜಂಬಗಾರ ಅನ್ನೋದನ್ನು ಬದಲಾವಣೆ ಮಾಡಿ ರಾಮಮನೋಹರ ಲೋಹಿಯಾ ಅನ್ನೋ ಹೆಸರನ್ನು ಇಡಬೇಕು ಅಂತೇಳಿ ಪ್ರಸ್ತಾವವನ್ನು ಸಹ ಕಳಿಸಿದ್ರು. ಹಾಗಾಗಿ ಇವತ್ತು ಬೋರ್ಡ್ ಹಾಳಾಗಿತ್ತು. ಪುನಃ ಮತ್ತೆ ಆ ಬೋರ್ಡನ್ನು ನಾವು ಹಾಕಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಸಂದರ್ಭದಲ್ಲಿ ತೀನಾ ಶ್ರೀನಿವಾಸ್, ಪರಮೇಶ್ವರ್ ದೋಗೂರು, ಟಿಆರ್ ಕೃಷ್ಣಪ್ಪ, ಉಮೇಶ್ ಹಿರೇನೆಲ್ಲೂರು, ಎಸ್ ಬಸವರಾಜ್, ಸತ್ಯನಾರಾಯಣ್, ಮಂಜುನಾಥ್ ಗೌಡ, ಶಿವಾನಂದ್ ಕೊಗ್ವೆ, ಅಮೃತ್ ರಾಸ್, ಮೊಹಮ್ಮದ್ ಕಾಸಿಂ, ಗಣಪತಿ ವಡ್ನಾಳ, ಹೊಯ್ಸಳ ಗಣಪತಿಯಪ್ಪ, ರಂಗಪ್ಪ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿ ಸೋಮವಾರ ಶ್ರೀ ಮಹಾಗಣಪತಿ ಆಟೋ ಮಾಲೀಕರ ಚಾಲಕರ ಸಂಘದ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಆಟೋ ಗಣೇಶ್, ಗೌರವಾಧ್ಯಕ್ಷ ಆಟೋ ಪ್ರಕಾಶ್, ಉಪಾಧ್ಯಕ್ಷ ಆಟೋ ಸುಭಾಷ್, ಕಾರ್ಯದರ್ಶಿ ಆಟೋ ಅಣ್ಣಪ್ಪ, ಖಜಾಂಚಿ ಆಟೋ ಗಿರೀಶ್, ಪ್ರಮುಖರಾದ ಆಟೋ ಪ್ರಶಾಂತ್, ಏಜೆಂಟ್ ಉದಯ್, ಶಿಶು ವಿಹಾರದ ಮಕ್ಕಳು, ಸರ್ಕಾರಿ ಶಾಲಾ ಮಕ್ಕಳು, ರಾಯಲ್ ಪ್ರೈಮರಿ ಶಾಲಾ ಮಕ್ಕಳು, ಊರ ಹಿರಿಯರು ಕಿರಿಯರು ಹಾಜರಿದ್ದರು. ಕನ್ನಡ ರಾಜ್ಯೋತ್ಸವದಲ್ಲಿ ಮಕ್ಕಳ ನಡೆಸಿಕೊಟ್ಟ ಕಾರ್ಯಕ್ರಮ ಮೆಚ್ಚುಗೆ ಪಡೆಯಿತು. ವೇದಿಕೆ ಮೇಲೆ
ಕನ್ನಡದಲ್ಲೇ ಮಾತನಾಡೋಣ, ಕರೆಯೋಣ, ವ್ಯವಹರಿಸೋಣ. ಕನ್ನಡ ನುಡಿ ಸಂಸ್ಕೃತಿ ಪರಂಪರೆ ಉಳಿಸಲು ಸದಾ ಬದ್ಧನಾಗಿರೋಣ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಎಂದು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ, ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ನಮ್ಮ ನಾಡು ನುಡಿಯನ್ನು ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ ಚಂದವೇ ಕನ್ನಡ, ಚಂದವೇ ಕನ್ನಡ ಹೇಳುತ್ತಾ ಸಾಗರದ ವಿನೋಬಾ ನಗರದಲ್ಲಿ ಭಾನುವಾರ ಅಕ್ಷಯ ಸಾಗರ ಸೌಹಾರ್ದ ಸಹಕಾರಿ ಸಂಘದ ಅಕ್ಷಯೋತ್ಸವ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿಬಂದಿತು. ಕಾಮಿಡಿ ಕಿಲಾಡಿ ಖ್ಯಾತಿಯ ನಯನ, ರಾಗುಯಾನೆ ರಾಗಿಣಿ, ಹುಲಿ ಕಾರ್ತಿಕ್, ಚಿಲ್ಲರ್ ಮಂಜು ನಡೆಸಿಕೊಟ್ಟ ಹಾಸ್ಯ ಕಾರ್ಯಕ್ರಮ ಜನರ ಮೆಚ್ಚುಗೆ ಪಡೆಯಿತು. Ini apa sih? Ini dia sama apa?
ಒಳ್ಳೆ ವಸ್ತ್ರ ಬ್ಯಾಡ್ ನಿಮ್ಮ ಆಸ್ತಿ ಅಂತಷ್ಟು ಬ್ಯಾಡ್ ಜೀವ ಹೋಗ್ಬೇಕಾಗಿ ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GRNS ನ್ಯೂಸ್. ನಮಸ್ಕಾರ.